ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ, ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ಳುವಂತಹ ಸರ್ಕಾರ ಈಗ ಮಹಿಳೆಯರ ಕೋಪಕ್ಕೆ ಗುರಿಯಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಸರ್ಕಾರ ಹೊರಟಿರುವಂತಹ ಹೆಜ್ಜೆ ಇದೆಯಲ್ಲ, ಆ ರೀತಿ ಕಾಣಿಸ್ತಾ ಇದೆ ನಮಗೆ. ಕೊಟ್ಟ ಮಾತನ್ನ ಸಿದ್ದರಾಮಯ್ಯ ಸರ್ಕಾರ ತಪ್ಪುತ್ತಾ? ಮಾತೆತ್ತಿದ್ರೆ ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತನ್ನ ನಾವು ಯಾವತ್ತೂ ತಪ್ಪಲ್ಲ ಅಂತಿದ್ದವರು ಇದೇನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಮೂಲಕ ರಾಜ್ಯದ ಗೃಹಲಕ್ಷ್ಮಿಯರ ಸಿಟ್ಟಿಗೆ ಸರ್ಕಾರ ಹೇಗೆ ತುತ್ತಾಗುತ್ತೆ ಅನ್ನೋ ಡೀಟೇಲ್ಸ್ ಇದು. ಪಂಚ ಗ್ಯಾರಂಟಿಗೆ ಅನುದಾನವನ್ನ ಹೊಂದಿಸೋದಕ್ಕೆ ಸರ್ಕಾರ ಮಾಡಿಕೊಂಡಿರುವಂತಹ ಮೆಗಾ ಪ್ಲಾನ್ ಅವರಿಗೆ ತಿರುಗುಬಾಣ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಮಾಡೋಕೆ ಹೊರಟಿರುವಂತಹ ಬ್ಲಂಡರ್ ಅನ್ಬೇಕಾ ಅಥವಾ ಜಾಣಮರು ಅನ್ಬೇಕಾ? ಹೇಳ್ತೀವಿ ಆ ಡೀಟೇಲ್ಸ್ ಅನ್ನು. ಗ್ಯಾರಂಟಿಗೆ ವರ್ಷಕ್ಕೆ 50ರಿಂದ 58 ಸಾವಿರ ಕೋಟಿ ಬೇಕಾಗುತ್ತೆ ಅನ್ನೋದು ಜಗಜ್ಜಾಹೀರಾಗಿರೋ ವಿಚಾರ. ಈ ಗ್ಯಾರಂಟಿ ಯೋಜನೆಯ ಹಣ ಹೊಂದಿಸ್ಬೇಕಲ್ವಾ? ಯಾಕಂದ್ರೆ ಇದು 5 ವರ್ಷದ ಕತೆ ಅಲ್ಲ. ಪ್ರತಿ ವರ್ಷ ಬಜೆಟ್ ಬಂದಂದ್ರೆ ದುಡ್ಡು ಎತ್ತಿಡೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಹೀಗಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆದಾಯ ಕ್ರೋಢೀಕರಣಕ್ಕೆ ಮದ್ಯದಂಗಡಿಗಳಿಗೆ ಹೆಚ್ಚುವರಿ ಲೈಸೆನ್ಸ್ ಅನ್ನ ಕೊಡ್ತಾರಂತೆ. ಮಹಿಳಾ ಆಯೋಗ ಕೂಡ ಇದನ್ನ ವಿರೋಧಿಸಿ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಮದ್ಯದಂಗಡಿ ಹೆಚ್ಚಳ ಮಾಡಿದ್ರೆ ಸಮಾಜದ ಮೌಲ್ಯ ಕುಸಿಯುತ್ತೆ, ಬೇಡ ಹಂಗ್ ಮಾಡಬೇಡಿ ಅಂತ. ಈಗ ನೋಡಿದ್ರೆ ಕೊಟ್ಟ ಮಾತನ್ನ ಮೀರಿ ಹೆಚ್ಚುವರಿ ಲೈಸೆನ್ಸ್ ಅನ್ನ ಇಶ್ಯೂ ಮಾಡಲಾಗುತ್ತಂತೆ. ಮದ್ಯದಂಗಡಿಗೆ ಲೈಸೆನ್ಸ್ ಕೊಡಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಮಾತಾಡಬೇಕಾದ್ರೆ ಕೂಡ ಹೇಳಿದ್ರು. ಮತ್ತೆ ಮಹಿಳೆಯರು ಪದೇ ಪದೇ ಅವ್ರನ್ನ ಕೇಳಿದಾಗ್ಲೂ ಕೂಡ ಇದೇ ವಿಚಾರವನ್ನ ಪುನರುಚ್ಚರಿಸಿದ್ರು. ಈಗ ನೋಡಿದ್ರೆ 360 ಡಿಗ್ರಿ ಯೂಟರ್ನ್ ಅನ್ನ ಹೊಡಿತಾ ಇರೋದು. ಅಂತಿಂತ ಯೂಟರ್ನ್ ಅಲ್ಲ ಸರ್ಕಾರದು. ಮದ್ಯದಂಗಡಿಗಳ ಲೈಸೆನ್ಸ್ ಅನ್ನ ಈ ಆಕ್ಷನ್ ಮೂಲಕ, ಈ ಲೈಸೆನ್ಸ್ ಮೂಲಕ ಕೊಡಲಾಗುತ್ತಂತೆ. ಆ ಮೂಲಕ ಹೊಸದಾಗಿ ಕುಡುಕರನ್ನ ಸೃಷ್ಟಿ ಮಾಡೋದು ಮತ್ತು ಪ್ರಸ್ತುತ ಇರುವ ಕುಡುಕರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ. ಇನ್ನೊಂದ್ ಕಡೆಯಲ್ಲಿ ಕುಡುಕರ ಸಂಖ್ಯೆನೂ ಜಾಸ್ತಿ ಮಾಡ್ತಿದ್ದಾರೆ. ಇದು ಹಿಪೋಕ್ರಸಿ ಅಲ್ದೆ ಏನು? ಎಷ್ಟು ಇವ್ರು ಇಶ್ಯೂ ಮಾಡೋದು ಕೊಟ್ಟಿರುವ ಲೈಸೆನ್ಸ್ಗಳ ಸಂಖ್ಯೆ ಅದನ್ನು ಹೇಳ್ತೀವಿ ನೋಡಿ. ರಾಜ್ಯಾದ್ಯಂತ 569 ಮದ್ಯದಂಗಡಿಗಳ ಲೈಸೆನ್ಸ್ನ ಈ ಹರಾಜು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರಂತೆ. ಒಂದು ಲೈಸೆನ್ಸ್ಗೆ 70 ಲಕ್ಷದಿಂದ 1.5 ಕೋಟಿಯಷ್ಟು ದರವನ್ನು ನಿಗದಿ ಮಾಡಿದ್ದಾರೆ. ಈ ಹರಾಜು ಪ್ರಕ್ರಿಯೆಯಿಂದ 569 ಮದ್ಯದಂಗಡಿಗಳ ಲೈಸೆನ್ಸ್ ಅನ್ನ ಹರಾಜು ಹಾಕಿ ಆಲ್ಮೋಸ್ಟ್ ಒಂದು 700 ಕೋಟಿಯನ್ನ ಒಂದೇ ಸಲ ಶ್ರಮ ಪಡೆದೆ. ಸುಮ್ಮನೆ ಹಿಂಗೆ ಆಕ್ಷನ್ ಕರೆದ್ರೆ ಬರ್ತಾರಲ್ಲ, ಎಷ್ಟು ಡಿಮ್ಯಾಂಡ್ ಇದೆ ಹೇಳಿ. CL2, CL7, CL9 ಅಂತ 3 ವೆರೈಟಿ ಇರೋ ಲೈಸೆನ್ಸ್ಗೆ ವಿಪರೀತ ಡಿಮ್ಯಾಂಡು. CL2 ಲೈಸೆನ್ಸ್ ಅಂದರೆ ವೈನ್ ಶಾಪು, ಸಣ್ಣ ಶಾಪ್ಸ್ ಇರ್ತಾವಲ್ಲ, ರಿಟೇಲ್ ಶಾಪ್ಸು ಅವು. CL9 ಅಂದರೆ ಬಾರು, ಲಾಡ್ಜಿಂಗು, CL7, CL9 ಆ ಥರದ್ದು. ಸೊ ಅಂಥವಕ್ಕೆಲ್ಲ ಲೈಸೆನ್ಸನ್ನು ಕೊಡ್ತಾರಂತೆ. ಇದು ಹೊಸ ಲೈಸೆನ್ಸ್ ಅಂತ ನೀವು ಕೇಳಿದ್ರೆ ಇಲ್ಲ. ಬಟ್ ಉಪಯೋಗ ಆಗದಿರುವಂತಹ ಲೈಸೆನ್ಸ್ ಇನ್ನು ಸರ್ಕಾರದ ಹತ್ರ ಇದೆ. ಅದನ್ನು ಮಾರ್ತಾರೆ, ಅಂದರೆ ಅದನ್ನು ಆಕ್ಷನ್ಗೆ ಕೊಡ್ತಾರೆ, ಹರಾಜು ಹಾಕ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಆಲ್ಮೋಸ್ಟ್ 700ರಿಂದ 1000 ಕೋಟಿ ತನಕ ಕಲೆಕ್ಷನ್ ಆರಾಮ್ಸೆ ಆಗುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರಲಿ, ಅಬಕಾರಿ ಇಲಾಖೆಗೆ ಇವ್ರು ಟಾರ್ಗೆಟನ್ನು ಕೊಟ್ಟಿದ್ರು. ವರ್ಷಕ್ಕೇನಿಲ್ಲ ಅಂದರೂ ಅಬಕಾರಿ ಇಲಾಖೆಯಿಂದ ಸರ್ಕಾರದ ಬೊಕ್ಕಸಕ್ಕೆ 40,000 ಕೋಟಿ ಬರ್ತಾ ಇದೆ ವೀಕ್ಷಕರೇ. 40,000 ಕೋಟಿ ಪ್ರತಿ ಸಲ ಬಜೆಟ್ನಲ್ಲಿ ನೀವು ತೆಗೆದು ನೋಡ್ಬೋದು ಅಬಕಾರಿ ಆದಾಯ ಎಷ್ಟು ಬರುತ್ತೆ ಅಂತ. ಅದ್ರ ಜೊತೆಗೆ ಇವಾಗ ಈ ಲೈಸೆನ್ಸ್ ಇಶ್ಯೂ ಮಾಡಿಬಿಟ್ರೆ ಇನ್ನೊಂದು 1,000 ಕೋಟಿಗೆ ಮೋಸ ಇಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಈ ಹರಾಜು ಮೂಲಕ ಈ ಒಂದು ಸನದುಗಳ ಹರಾಜು ಪ್ರಕ್ರಿಯೆ ಇದು ಪ್ರಥಮವಾಗಿ ಅಂತ ನಾವು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮತ್ತು ಪ್ರಥಮವಾಗಿ ಇದನ್ನು ನಾವು ಆಲ್ ಇಂಡಿಯಾ ಲೆವೆಲ್ ಹರಾಜು ಮಾಡ್ತಾ ಇದ್ವಿ. ಇಲ್ಲಿ ವೈಯಕ್ತಿಕವಾಗಿಯೂ ಆಯಿತು ಅಥವಾ ಸೊಸೈಟೀಸು ಮತ್ತು ಕಂಪನೀಸು, LLPಸು ಅವರೆಲ್ಲ ಭಾಗವಹಿಸ್ಬೋದಾಗಿದೆ. ಮತ್ತು ಟೆನ್ಯೂವರ್ ಇದು 2030 ನಮ್ಮ ಅಬಕಾರಿ ಏನು ವರ್ಷ ಇದೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಇದರಲ್ಲಿ ನಾವು CL2A ಮತ್ತು CL9Aಗಳನ್ನು ಮುಖ್ಯವಾಗಿ ಇಲ್ಲಿ ಇದನ್ನು ಮಾಡ್ತಾಯಿದ್ದೀವಿ, ಏನು ಹರಾಜು ಮಾಡ್ತಾಯಿದ್ದೀವಿ. ಅದು ರಾಜ್ಯಾದ್ಯಂತ ಇದೆ. ಅಲ್ಲಿ ರಾಜ್ಯಾದ್ಯಂತ ಅದು ಜನಸಂಖ್ಯೆ ಮತ್ತು ಇನ್ನಿತರ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ಒಳಗೊಂಡು ನಾವು ಹರಾಜು ಏನು ಮಾಡ್ತಾಯಿದ್ವಿ. ಅಂದ್ರೆ
ಇವುಗಳನ್ನು ಹಂಚಿಕೆ ಮಾಡಿದ್ದೇವೆ, ಲೈಸೆನ್ಸ್ಗಳನ್ನು ಹಂಚಿಕೆ ಮಾಡಿದ್ವಿ. ಅದು ವಲಯ ವ್ಯಾಪ್ತಿಯಿಂದ ಹಿಡ್ಕೊಂಡು ನಮ್ಮ GBAವರೆಗೆ ಇದೆ. ಅದು ಇಲ್ಲಿ ಮುಖ್ಯವಾಗಿ ನಾವು ಈ BUD ಮತ್ತು 7 ಮತ್ತು BUD 8ಗೆ ನಾವು ಇವತ್ತು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಕ್ರಮವಾಗಿ 22 ಮತ್ತು 33 ಏನು ಸನದುಗಳು ಇಲ್ಲಿ ಬರ್ತಾ ಇವೆ. ಅದೇ ರೀತಿಯಾಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹಿತ ಈ ವೇಳಾಪಟ್ಟಿ ಪ್ರಕಾರ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಹಿಂದೆ ಲಭ್ಯವಿರುವ ಮತ್ತು ಖಾಲಿ ಇರುವಂಥ ಒಂದು ಸನದುಗಳಿದೆ. ಆ ಸನದುಗಳನ್ನು ನಾವು ಹರಾಜು ಮಾಡ್ತಾ ಇದ್ದೀವಿ. ಅಂದಾಜು ಅಂತ ನಾವು ಇಲ್ಲಿ ಏನು ಹೇಳೋಕ್ಕಾಗಲ್ಲ. ಒಂದು ಬೇಸ್ ಪ್ರೈಸ್ದ ಮೇಲೆ ಹೇಳಬೇಕಂದ್ರೆ ಬೇಸ್ ಪ್ರೈಸ್ ಈಸ್ 70 ಲ್ಯಾಕ್ಸ್ದಿಂದ ಹಿಡ್ಕೊಂಡು 1.5 ಕ್ರೋರ್ಸ್ವರೆಗೇನು ಬೇಸ್ ಪ್ರೈಸ್ ಇದೆ. ಆ ಒಂದು ಬೇಸ್ ಪ್ರೈಸ್ ಮೇಲೆ ಏನು ಹರಾಜು ಹೇಗೆ ಬರುತ್ತೆ, ಅದ್ರಿಗೆ ಹೇಗೆ ಸ್ಪಂದಿಸ್ತಾರೆ ಜನ ಅಥವಾ ಬಿಸ್ನೆಸ್ಮನ್ಸ್, ದ್ಯಾಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ದ್ಯಾಟ್ ವಿ ಮೇ ಸೇ. ನಿರೀಕ್ಷೆ ನಾನು ಈ ಮಟ್ಟದಲ್ಲಿ ಏನು ಹೇಳೋಕ್ಕಾಗಲ್ಲ. ಬಟ್ ಇದು ಹರಾಜು ಮುಕ್ತಾಯ ಆದಮೇಲೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದಾಜು ಈ ಹರಾಜಿನಿಂದ ಸುಮಾರು 700 ಕ್ರೋರ್ಸ್ ನಿರೀಕ್ಷೆ ಮಾಡಿದ್ವಿ. 500 to 700 ಅಂತ ನಾನು ಹೇಳ್ಬೋದು. ನೋಡೋಣ ಅದು ಏನು. ಯಾಕಂದರೆ ಈ ಮಟ್ಟದಲ್ಲಿ ಈಗ ಪ್ರಾರಂಭ ಆಗಿದೆ ಸನದ್ ಏನು ಹರಾಜು ಪ್ರಕ್ರಿಯೆ. ಅವರು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅದು ಅವರು ಎಷ್ಟು ಉತ್ಸುಕತೆಯಿಂದ ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬೆಂಗಳೂರಲ್ಲಿ ಇದರಲ್ಲಿ ಏನು ನಾವು ಹರಾಜಿನಲ್ಲಿ 569 ಇದೆ ಅಲ್ಲ, ಅದರಲ್ಲಿ 30% ಬೆಂಗಳೂರಲ್ಲಿದೆ. ರಿಮೇನಿಂಗ್ ಬೇರೆ ಬೇರೆ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಸನದುಗಳ ಹಂಚಿಕೆ ಆಗಿದೆ. ಹಾಗೇನಿಲ್ಲ, ಅಂಥದ್ದು ಯಾವುದೂ ಕಂಡು ಬಂದಿಲ್ಲ. ವಿ ಆರ್ ಎಟ್ ದ ಮಿಡಲ್ ಆಫ್ ದಿ ಇಯರ್, ಎಕ್ಸೈಸ್ ಇಯರ್ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ. ಸರ್ಕಾರದ ಈ ಹಿಪೋಕ್ರಸಿಗೆ ಏನು ಅನ್ಬೇಕು ಅಂತ, ಒಂದ್ ಕಡೆಗೆ ಅವರೇ ಬೆಂಕಿ ಹಚ್ತಾರೆ ಈ ಮದ್ಯದಂಗಡಿಗಳ ಈ ಲೈಸೆನ್ಸ್ ಅನ್ನ ಹರಾಜು ಪ್ರಕ್ರಿಯೆ ಮಾಡೋದ್ರ ಮೂಲಕ. ಆಮೇಲೆ ಅಭಿವೃದ್ಧಿ ಕೆಲಸಗಳು ನಾವು ಮಾಡ್ತಿದ್ದೀವಿ, ಕುಟುಂಬ ಕಲ್ಯಾಣ ಮಾಡ್ತಿದ್ದೀವಿ ಅಂತ ಅವರೇ ನೀರು ಹಾಕ್ತಾರೆ. ಬೆಂಕಿ ಹಚ್ಚೋದು ಫಸ್ಟ್ ಪ್ಲೇಸಲ್ಲಿ ಯಾಕೆ, ಆಮೇಲೆ ನೀರು ಸುರಿಯೋ ಥರ ನಾಟಕ ಮಾಡೋದು ಯಾಕೆ ಅಂತ. ಏನ್ ಅಭಿವೃದ್ಧಿ ಜನರನ್ನ ನಶೆಗೆ ತಳ್ಳಿಬಿಟ್ಟು ಇವ್ರು ಮಾಡೋದು? ಮಮತಾ, ವಿಪರ್ಯಾಸ ನೋಡಿ. ಕಳೆದ 3-4 ದಿನದ ಹಿಂದೆ ಅನ್ಸುತ್ತೆ ಮಹಿಳಾ ಆಯೋಗ ಒಂದು CM ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೀತೆ. ರಾಜ್ಯದಲ್ಲಿ ಅಕ್ರಮ ಮದ್ಯದಂಗಡಿಗಳು ಹೆಚ್ಚಾಗ್ತಾ ಇದೆ, ಇದರಿಂದ ಮಹಿಳೆಯರು ಸಾಕಷ್ಟು ರೊಚ್ಚಿಗೆದ್ದಿದ್ದಾರೆ. ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡಿ ನೋಡಿದ್ದೀನಿ. ಹಾಗಾಗಿ ದಯವಿಟ್ಟು ಅಕ್ರಮ ಮದ್ಯದಂಗಡಿಗಳು ಅದಕ್ಕೆ ಬ್ರೇಕ್ ಹಾಕಬೇಕು. ಜೊತೆಗೆ ಹೆಚ್ಚುವರಿಯಾಗಿ ಯಾವುದೇ ರೀತಿ ಮದ್ಯದಂಗಡಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು. ರಾಜ್ಯದ ಶಾಲೆಗಳು, ಕಾಲೇಜುಗಳು, ಸೊ ಎಲ್ಲ ಕಡೆ ಕೂಡ ಮದ್ಯದಂಗಡಿಗಳು ನಡೀತಾ ಇದೆ, ಅಕ್ರಮವಾಗಿ ನಡೀತಾ ಇದೆ ಅಂತ ಒಂದು ಪತ್ರವನ್ನ ಬರೀತಾರೆ. ಅದಾಗಿ ಈಗ ಕೆಲವೇ ದಿನಗಳಲ್ಲಿ ಈಗ ಹೊಸದಾಗಿ 569 ಮದ್ಯದಂಗಡಿಗಳಿಗೆ ಲೈಸೆನ್ಸ್ ಅನ್ನ ಮೊದಲ ಬಾರಿಗೆ ಈ ಹರಾಜಿನ ಮೂಲಕ ಸನ್ನದುಗಳನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರ ಮುಂದುವರೆದಿದೆ. ಸೊ ಒಂದು ಕಡೆಯಿಂದ ಅಭಿವೃದ್ಧಿಯ ಮಂತ್ರವನ್ನ ಪಠಿಸ್ತೀವಿ, ಇನ್ನೊಂದು ಕಡೆಯಿಂದ ಗೃಹಲಕ್ಷ್ಮಿ ಅಂತ ಮಹಿಳೆಯ ಯಜಮಾಂತಿಯರ ಶ್ರೇಯೋಭಿವೃದ್ಧಿಗಾಗಿ ಯೋಜನೆಯನ್ನ ತರುತ್ತೆ ಅಂತ ಹೇಳ್ತಾ ಇದೆ. ಅದೇ ಮಹಿಳೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಇಡೀ ಇರುವಂತಹ ಮದ್ಯದಂಗಡಿಗಳನ್ನೇ ದಯವಿಟ್ಟು ಬಂದ್ ಮಾಡಿ, ಸಾಕಾಗಿದೆ ನಮಗೆ ಈ ಮದ್ಯದಂಗಡಿಗಳ ಕಾಟದಿಂದ. ಮನೆಯ ಪುರುಷರು ಎಲ್ಲರೂ ಕೂಡ ಮದ್ಯದಂಗಡಿಗೆ ದುಡ್ಡು ಹಾಕಿದ್ರೆ ನಾವು ಜೀವನವನ್ನ ಮಾಡೋದು ಹೇಗೆ ಅಂತ ಪ್ರತಿಭಟನೆಯನ್ನ ನಡೆಸ್ತಾರೆ. ಬಟ್ ಈಗ ಸಿದ್ದರಾಮಯ್ಯ ಸರ್ಕಾರ 569 ಮದ್ಯದಂಗಡಿಗಳಿಗೆ ಹೊಸದಾಗಿ ಲೈಸೆನ್ಸ್ ಅನ್ನ ಮಾಡೋದಕ್ಕೆ ಹೊರಟಿದೆ. ಇವತ್ತು ಬೆಂಗಳೂರಿನಲ್ಲಿ ಇದಕ್ಕೆ ಪೂರ್ವಭಾವಿಯಾಗಿ ಈ ಆಕ್ಷನ್ ಯಾವ ರೀತಿ ತರಬೇತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ರ ತರಬೇತಿ ಪ್ರಕ್ರಿಯೆ ಕೂಡ ಇವತ್ತು ನಡೆಯಿತು. ಸೊ ಒಂದ್ ಕಡೆಯಿಂದ ಪಂಚ ಗ್ಯಾರಂಟಿಗೆ ಯಾವ ರೀತಿ ಆದಾಯ ಕ್ರೋಢೀಕರಣ ಮಾಡಬೇಕು ಅನ್ನುವಂಥದ್ರಲ್ಲೇ ಬ್ಯುಸಿ ಆಗಿದೆ ಅನ್ಸುತ್ತೆ. ಸೊ ಹೀಗಾಗಿ ಲೈಸೆನ್ಸ್, ಈ ಹರಾಜಿನ ಮೂಲಕ ಲೈಸೆನ್ಸ್ ಅನ್ನ ನೀಡುವ ಅಸ್ತ್ರಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಬರೋಬ್ಬರಿ 1,000 ಕೋಟಿ ಈ ಆಕ್ಷನ್ ನಿಂದ ಬರುವಂತಹ ನಿರೀಕ್ಷೆ ಇದೆ. ಈಗ ಮುಂದಿನ ಜನವರಿಗೆ ಈ ಆಕ್ಷನ್ ಶುರುವಾಗುತ್ತೆ. ಬಟ್ ಬೇಕಾಗಿತ್ತ ಈ ಲೈಸೆನ್ಸ್ ಅನ್ನುವಂಥದ್ದು ಕಳೆದ ಒಂದು 4-5 ವರ್ಷದ ಹಿಂದೆ ಅಂದ್ರೆ ಒಂದು ಬಾರಿ ಕೂಡ ಸಿದ್ದರಾಮಯ್ಯ ಅವರು ಕೂಡ ಒಂದು ವಾಗ್ದಾನವನ್ನ ಕೊಟ್ಟಿದ್ರು. ನಾನು ಯಾವುದೇ ರೀತಿ ಮದ್ಯದಂಗಡಿಗಳನ್ನ ಆರಂಭ ಮಾಡೋದಿಲ್ಲ ಅನ್ನುವಂತಹ ವಾಗ್ದಾನವನ್ನ ಕೂಡ ಕೊಟ್ಟಿದ್ರು. ಬಟ್ ಈಗ ಆ ವಾಗ್ದಾನವನ್ನ ಅವರೇ ಮರ್ತಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆಗೆ ಇವರೇ ಹೇಳ್ತಾರೆ ಮದ್ಯಪಾನ ಮಾಡಬಾರ್ದು, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಇವರೇ ಗೌರ್ಮೆಂಟ್ ಕಡೆಯಿಂದ ಜಾಹೀರಾತು ಕೊಡಿಸ್ತಾರೆ. ಎಲ್ಲ ಕಡೆಗಳಲ್ಲೂ ಕಂಪಲ್ಸರಿ ಜಾಹೀರಾತು ಕೊಡಿಸ್ತಾರೆ. ಇನ್ನೊಂದು ಕಡೆಗೆ ಕುಡುಕರಾಗಿ ನೀವು ಇನ್ನಷ್ಟು ಕುಡಿದು ತೂರಾಡಿ ಅಂತ ಹೇಳಿ ಇವರೇ ಲೈಸೆನ್ಸನ್ನು ಕೊಟ್ಟು ಅಂಗಡಿ ನಡೆಸೋದಕ್ಕೆ ಅನುಕೂಲ ಕೂಡ ಮಾಡಿಕೊಡ್ತಾರೆ. ಇದಕ್ಕಿಂತ ಡಬಲ್ ಸ್ಟ್ಯಾಂಡರ್ಡು, ಗೋಮುಖ ವ್ಯಾಘ್ರತನ ಇನ್ನೆಲ್ಲಾದರೂ ನೋಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ. ಆಮೇಲೆ ಈಗ ಈ ಹಣ ಬರುತ್ತಲ್ಲ, ಅದನ್ನು ಇವರು ಪವಿತ್ರ ಆದಾಯ ಅಂತ ನೋಡ್ತಾರಾ? ಹೆಂಗೆ ನೋಡೋದಕ್ಕೆ ಸಾಧ್ಯ ಇದೆ?
ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ಇದೇ ಸಿದ್ದರಾಮಯ್ಯ ಅವರು ಮನೆ ಮುಂದೆ ಇದೇ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಇರೋ ಬಾರಂಗಡಿಗಳನ್ನ ಮುಚ್ಚಿಸಿ ಅಂತ ಕೇಳ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಆದಾಯದ ಹಿಂದೆ ಬಿದ್ದು ಹುಚ್ಚು ಕುದುರೆ ರೀತಿ ವರ್ತಿಸ್ತಾ ಇದೆ ಸರ್ಕಾರ.